ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ನಿಂದ ವೋಟ್ ಚೋರಿ ಆರೋಪವನ್ನ ಮಾಡಲಾಗಿತ್ತು. ನಾಳೆ ದೆಹಲಿಯಲ್ಲಿ ಅಭಿಯಾನವನ್ನ ಆರಂಭ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳದಿಂದ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ವೋಟ್ ಚೋರಿ ಅಭಿಯಾನ ಶುರುವಾಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪಡೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಕಾರ್ಯಕರ್ತರ ಜೊತೆಯಲ್ಲಿ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆಪ್ತ ಶಾಸಕರು ಕೂಡ ಹೋಗ್ತಿದ್ದಾರೆ. ಹಾಗಾದ್ರೆ ದೆಹಲಿಗೆ ಶಿಫ್ಟ್ ಆಗುತ್ತಾ ಮುಖ್ಯಮಂತ್ರಿ ಕುರ್ಚಿ, ಕುರುಕ್ಷೇತ್ರ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದೇ ಸಂದರ್ಭದಲ್ಲಿ ಹೋಗ್ತಾ ಇರೋದು ಪ್ರತಿಭಟನೆ ಅಭಿಯಾನಕ್ಕೋಸ್ಕರ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರಾ? ಯಾಕೆಂದ್ರೆ ಆಪ್ತರ ಜೊತೆಲಿ ಹೋಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರ ಜೊತೆಲಿ ಹೋಗ್ತಿರ್ಬೇಕಾದ್ರೆ ಅದೇ ಕಾರಣಕ್ಕೂ ಹೋಗ್ತಿದಾರೆ ಇಲ್ಲ. ಡಿಕೆ ಶಿವಕುಮಾರ್ ಅವರು ನಾಳೆ ಕಾಂಗ್ರೆಸ್ ಪಾಳ್ಯದ ವತಿಯಿಂದ ಅಭಿಯಾನ ಆರಂಭ ಆಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ಹಾಗಾಗಿ ಇಡೀ ದೇಶದ ಗಮನ ಸೆಳೆಯಬೇಕು ಈ ಪ್ರತಿಭಟನೆ ಮೂಲಕ. ಹಾಗಾಗಿ ತಮ್ಮ ಆಪ್ತರನ್ನ ಕರ್ಕೊಂಡು ಹೊರಟಿದ್ದಾರೆ ಇವತ್ತೇನೆ. ಆದ್ರೆ ಹೈಕಮಾಂಡ್ ಅಲ್ಲೇ ಇರುತ್ತೆ. ಹೈಕಮಾಂಡ್ ಜೊತೆ ಮಾತಾಡಬಹುದು. ನಮ್ಮ ಕನಸು ನನಸು ಯಾವಾಗ ಆಗ್ಬಹುದು ಅಂತೇಳಿ ಸಿಎಂ ಕುರ್ಚಿ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇರಬಹುದು. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನ್ ಹೋಗಿದ್ದಾರೆ, ಕೆಲವರು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ. ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದೀವಿ. ನಾವೆಲ್ಲ ಭಾಗವಹಿಸ್ತೀವಿ. ಅವರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆ ಸೋತಾಗಿರ್ಬೋದು, ಆದ್ರೆ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಸರ್, ಇದ್ರ ಹೊರತಾಗಿ ಹೈಕಮಾಂಡ್ ನಾಯಕರನ್ನೇ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ? ನಾನು ಹೋಗಿ ತಲುಪೋದೇ ಲೇಟ್ ಆಯ್ತದೆ. ಈಗ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಹೆರಾಲ್ಡ್, ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ. ಆದ್ರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ನಿಂದ ವೋಟ್ ಚೋರಿ ಆರೋಪವನ್ನ ಮಾಡಲಾಗಿತ್ತು. ನಾಳೆ ದೆಹಲಿಯಲ್ಲಿ ಅಭಿಯಾನವನ್ನ ಆರಂಭ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳದಿಂದ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ವೋಟ್ ಚೋರಿ ಅಭಿಯಾನ ಶುರುವಾಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪಡೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಕಾರ್ಯಕರ್ತರ ಜೊತೆಯಲ್ಲಿ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆಪ್ತ ಶಾಸಕರು ಕೂಡ ಹೋಗ್ತಿದ್ದಾರೆ. ಹಾಗಾದ್ರೆ ದೆಹಲಿಗೆ ಶಿಫ್ಟ್ ಆಗುತ್ತಾ ಮುಖ್ಯಮಂತ್ರಿ ಕುರ್ಚಿ, ಕುರುಕ್ಷೇತ್ರ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದೇ ಸಂದರ್ಭದಲ್ಲಿ ಹೋಗ್ತಾ ಇರೋದು ಪ್ರತಿಭಟನೆ ಅಭಿಯಾನಕ್ಕೋಸ್ಕರ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರಾ? ಯಾಕೆಂದ್ರೆ ಆಪ್ತರ ಜೊತೆಲಿ ಹೋಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರ ಜೊತೆಲಿ ಹೋಗ್ತಿರ್ಬೇಕಾದ್ರೆ ಅದೇ ಕಾರಣಕ್ಕೂ ಹೋಗ್ತಿದಾರೆ ಇಲ್ಲ. ಡಿಕೆ ಶಿವಕುಮಾರ್ ಅವರು ನಾಳೆ ಕಾಂಗ್ರೆಸ್ ಪಾಳ್ಯದ ವತಿಯಿಂದ ಅಭಿಯಾನ ಆರಂಭ ಆಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ಹಾಗಾಗಿ ಇಡೀ ದೇಶದ ಗಮನ ಸೆಳೆಯಬೇಕು ಈ ಪ್ರತಿಭಟನೆ ಮೂಲಕ. ಹಾಗಾಗಿ ತಮ್ಮ ಆಪ್ತರನ್ನ ಕರ್ಕೊಂಡು ಹೊರಟಿದ್ದಾರೆ ಇವತ್ತೇನೆ. ಆದ್ರೆ ಹೈಕಮಾಂಡ್ ಅಲ್ಲೇ ಇರುತ್ತೆ. ಹೈಕಮಾಂಡ್ ಜೊತೆ ಮಾತಾಡಬಹುದು. ನಮ್ಮ ಕನಸು ನನಸು ಯಾವಾಗ ಆಗ್ಬಹುದು ಅಂತೇಳಿ ಸಿಎಂ ಕುರ್ಚಿ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇರಬಹುದು. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ.
ಕೆಲವರು ಟ್ರೈನ್ ಹೋಗಿದ್ದಾರೆ, ಕೆಲವರು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದೀವಿ. ನಾವೆಲ್ಲ ಭಾಗವಹಿಸ್ತೀವಿ, ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಸರ್, ಇದ್ರ ಹೊರತಾಗಿ ಹೈಕಮಾಂಡ್ ನಾಯಕರನ್ನೇನೆ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ? ನಾನು ಹೋಗಿ ತಲುಪೋದೇ ಲೇಟ್ ಆಯ್ತದೆ. ಈಗ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಅದು, ಆದ್ರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆದ್ರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ನಿಂದ ವೋಟ್ ಚೋರಿ ಆರೋಪವನ್ನ ಮಾಡಲಾಗಿತ್ತು. ನಾಳೆ ದೆಹಲಿಯಲ್ಲಿ ಅಭಿಯಾನವನ್ನ ಆರಂಭ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳದಿಂದ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ವೋಟ್ ಚೋರಿ ಅಭಿಯಾನ ಶುರುವಾಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪಡೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಕಾರ್ಯಕರ್ತರ ಜೊತೆಯಲ್ಲಿ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆಪ್ತ ಶಾಸಕರು ಕೂಡ ಹೋಗ್ತಿದ್ದಾರೆ. ಹಾಗಾದ್ರೆ ದೆಹಲಿಗೆ ಶಿಫ್ಟ್ ಆಗುತ್ತಾ ಮುಖ್ಯಮಂತ್ರಿ ಕುರ್ಚಿ, ಕುರುಕ್ಷೇತ್ರ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದೇ ಸಂದರ್ಭದಲ್ಲಿ ಹೋಗ್ತಾ ಇರೋದು ಪ್ರತಿಭಟನೆ ಅಭಿಯಾನಕ್ಕೋಸ್ಕರ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರಾ? ಯಾಕಂದ್ರೆ ಆಪ್ತರ ಜೊತೆಲಿ ಹೋಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರ ಜೊತೆಲಿ ಹೋಗ್ತಿರ್ಬೇಕಾದ್ರೆ ಅದೇ ಕಾರಣಕ್ಕೂ ಹೋಗ್ತಿದಾರೆ ಇಲ್ಲ. ಡಿಕೆ ಶಿವಕುಮಾರ್ ಅವರು ನಾಳೆ ಕಾಂಗ್ರೆಸ್ ಪಾಳ್ಯದ ವತಿಯಿಂದ ಅಭಿಯಾನ ಆರಂಭ ಆಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ಹಾಗಾಗಿ ಇಡೀ ದೇಶದ ಗಮನ ಸೆಳೆಯಬೇಕು ಈ ಪ್ರತಿಭಟನೆ ಮೂಲಕ. ಹಾಗಾಗಿ ತಮ್ಮ ಆಪ್ತರನ್ನ ಕರ್ಕೊಂಡು ಹೊರಟಿದ್ದಾರೆ ಇವತ್ತೇನೆ. ಆದ್ರೆ ಹೈಕಮಾಂಡ್ ಅಲ್ಲೇ ಇರುತ್ತೆ. ಹೈಕಮಾಂಡ್ ಜೊತೆ ಮಾತಾಡಬಹುದು. ನಮ್ಮ ಕನಸು ನನಸು ಯಾವಾಗ ಆಗ್ಬಹುದು ಅಂತೇಳಿ ಸಿಎಂ ಕುರ್ಚಿ ವಿಚಾರವಾಗಿಯೂ ಕೂಡ ಅಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇರಬಹುದು. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನ್ ಹೋಗಿದ್ದಾರೆ, ಕೆಲವರು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದೀವಿ. ನಾವೆಲ್ಲ ಭಾಗವಹಿಸ್ತೀವಿ, ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಸರ್, ಇದ್ರ ಹೊರತಾಗಿ ಹೈಕಮಾಂಡ್ ನಾಯಕರನ್ನೇನೆ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ? ನಾನು ಹೋಗಿ ತಲುಪೋದೇ ಲೇಟ್ ಆಯ್ತದೆ. ಈಗ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಅದು, ಆದ್ರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆದ್ರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು